ಮೊನ್ನೆ ವಿಧಾನಸಭೆ ಚುನಾವಣೆಯಲ್ಲೂ ಮೋದಿಜಿ ಬಂದೋಗಿದ್ರು. ಅವಾಗೂ ಕೂಡ ಏನು ಎಫೆಕ್ಟ್ ಆಗಲಿಲ್ಲ. ನಮ್ಮ 8 ಕ್ಷೇತ್ರದಲ್ಲಿ 7 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಇವತ್ತು ಕೂಡ ಒಂದು ಒಳ್ಳೆಯ ವಾತಾವರಣ ಇದೆ. 8 ಕ್ಷೇತ್ರ, ಅದರಲ್ಲಿ 7 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಜೊತೆಗೆ ನಮ್ಮ ಒಬ್ಬರು ಸಚಿವರು ಕೂಡ ಇದ್ದಾರೆ. ಈಗ ಕೊರತೆ ಇರೋದು ಸಂಸದರದು. ಅದನ್ನು ಜನರು ಕೂಡ ಈಗ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. 5 ಬಾರಿ ಗೆದ್ದಿರುವಂತಹ MP ಅವರು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಜನರೇ ತೀರ್ಮಾನ ಮಾಡ್ತಾರೆ. ನೀವು ನೋಡಿರ್ಬೋದು, BJPಯವ್ರು ಮತಯಾಚನೆ ಮಾಡುವಾಗ ಅವರು ನಿಮ್ಮ ವೋಟ್ನ ಮೋದಿಜಿಗೆ ಕೊಡ್ರಿ, ದೇಶ ಕಟ್ಟಕ್ಕೆ ನೀವು ವೋಟ್ ಕೊಡ್ರಿ ಅಂತ ಕೇಳ್ತಾರೆ ಹೊರತು ಸ್ಥಳೀಯವಾಗಿ ನಮ್ಮ ಜನರ ಸಮಸ್ಯೆಗಳೇನಿವೆ, ನಾನು MP ಆದರೆ ಈ ಕ್ಷೇತ್ರದಲ್ಲಿ ಇದನ್ನು ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ಈಗ ಮತ್ತು ಮುಂದೆ ಏನು ಮಾಡ್ತೀವಿ ಅಂತ ಅದನ್ನು ಮಾತಾಡ್ತಾ ಇದ್ದಾರೆ. ಕಳೆದ 25 ವರ್ಷದಿಂದ ಏನೇನು ಮಾಡಿದ್ದಾರೆ ಅಂತ ಕಣ್ಣಿಗೆ ಕಾಣಿಸೋ ಅಂಥ ಅಭಿವೃದ್ಧಿ ಹೇಳ್ತಾ ಇದ್ದೀನಿ ನಾನು. ದೊಡ್ಡ ಕೈಗಾರಿಕೆಗಳು, ಶಾಶ್ವತ ನೀರಾವರಿ ಯೋಜನೆಗಳು, ನಮ್ಮ ಮಕ್ಕಳಿಗೆ ಇರುವಂತಹ ವಸತಿ ಶಾಲೆಗಳು, ಆಮೇಲೆ ಸಣ್ಣ ಕೈಗಾರಿಕೆಗಳು, ಈ ರೀತಿ ಒಂದು ಅಭಿವೃದ್ಧಿ ಏನಾದರೂ ಮಾಡಿದಾರ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. 25 ವರ್ಷದಿಂದ ಸಂಸದರು ಏನು ಮಾಡಿದ್ದಾರೆ ಅಂತ ಓಪನ್ ಚಾಲೆಂಜ್ ನಾವು ಕರಿತೀವಿ, ತಗೊಳ್ರಿ. ಮತ್ತು 25 ವರ್ಷದಿಂದ ಸಂಸದರು ಏನು ಮಾಡಿದ್ದಾರೆ ಅಂತ ನಾವು ಕಾಂಗ್ರೆಸ್ನವರು ಓಪನ್ ಆಗಿ ಚಾಲೆಂಜ್ನಲ್ಲಿ ಕೇಳ್ತೀವಿ. ನಮ್ಮಲ್ಲಿ ಇದು ಪ್ರಜಾಪ್ರಭುತ್ವ. ಇಲ್ಲಿ ಯಾರಿಗೆ ಮೆಜಾರಿಟಿ ಇರುತ್ತೆ, ನಮ್ಮಲ್ಲಿ ಎಲ್ಲರಿಗೂ ಇದು ಒಂದು ಆಟೋಕ್ರೆಟಿಕ್ ರೂಲ್ ಇಲ್ಲ, ಡಿಕ್ಟೇಟರ್ಶಿಪ್ ಇಲ್ಲ, ಒಬ್ಬರೇ ಸರ್ವಾಧಿಕಾರಿಯಾಗಿ ಇಲ್ಲ. ನಮ್ಮಲ್ಲಿ ಕೊಯಲಿಷನ್ ಇದೆ ಈಗ ಇಂಡಿಯಾ ಅಂತ. ಸೊ ಅದರಲ್ಲಿ ಎಲ್ಲ ಪಕ್ಷದವರು ಕೂಡ ವರಿಷ್ಠರಿರ್ತಾರೆ. ಅವರು ತೀರ್ಮಾನ ಮಾಡಿದ ಮೇಲೆ ನಾವು ಯಾರು PM ಕ್ಯಾಂಡಿಡೇಟ್ ಅಂತ ಡಿಸೈಡ್ ಮಾಡ್ತಾರೆ. ಈಗ ಜನರಿಗೆ ಮೋಡಿ ಮಾಡಿ ಬೇರೆ ಅವ್ರನ್ನ ಡೈವರ್ಟ್ ಮಾಡೋದಕ್ಕಿಂತ ಗ್ರೌಂಡ್ ಇಶ್ಯೂಸ್, ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು ಅಥವಾ ಜಾಬ್ ಕ್ರಿಯೇಷನ್ಸು, ಈ ನಿಟ್ಟಿನಲ್ಲಿ ಮಾತಾಡಲಿ ಹೊರತು ಬರೀ PM ಕ್ಯಾಂಡಿಡೇಟ್ ಯಾರು. PM ಕ್ಯಾಂಡಿಡೇಟ್ ಡೆಫಿನೆಟ್ಲಿ ಒಂದು ಪಾರ್ಟಿ ಮೆಜಾರಿಟಿ ಬಂದ ಮೇಲೆ ಒಂದು ಕನ್ಸೆನ್ಸಸ್ಸಿಗೆ ಬರ್ತಾರೆ ಪಾರ್ಟಿನಲ್ಲಿರೋರೆಲ್ಲರೂ, ಆ್ಯಂಡ್ ದೇ ವಿಲ್ ಸೆಲೆಕ್ಟ್ ದ ರೈಟ್ ಕ್ಯಾಂಡಿಡೇಟ್ ಫಾರ್ ದ PM ಪೋಸ್ಟ್.